ಸ್ನೇಹಿತರೆ ನಮಸ್ಕಾರ. ನಾನು ನಿಖಿಲ್ ಭಾರ್ಗವ, ಅಡ್ವೊಕೇಟ್. ಇವತ್ತು ಒಂದು ವಿಷಯದ ಕುರಿತಾಗಿ ಮಾತಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಮೊದಲನೇದಾಗಿ ಹೈಕೋರ್ಟು ಮತ್ತೆ ಒಂದು ಫ್ರೆಶ್ ಡೈರೆಕ್ಷನ್ ಇಶ್ಯೂ ಮಾಡಿದೆ. ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ CCTV 1 ನಿಮಿಷವೂ ಸಹ ಸ್ಥಗಿತ ಆಗಬಾರ್ದು, ಅಂದರೆ ಅದು ನಿಲ್ಲಬಾರ್ದು ಅಂತ. ಇದು 2018ರಲ್ಲಿ ಸುಪ್ರೀಂ ಕೋರ್ಟು ಇದಕ್ಕೆ ಒಂದು ಡೈರೆಕ್ಷನ್ ಇಶ್ಯೂ ಮಾಡಿತ್ತು. ಪ್ರತಿಯೊಂದು ಪೊಲೀಸ್ ಸ್ಟೇಷನಲ್ಲಿ ಕಂಪಲ್ಸರಿಯಾಗಿ CCTV ಫುಟೇಜ್ಗಳನ್ನ ಇನ್ಸ್ಟಾಲ್ ಮಾಡಬೇಕು ಮತ್ತು ಅದು ಸರ್ವೈಲೆನ್ಸ್ ಎವಿಡೆನ್ಷಿಯಲ್ ವ್ಯಾಲ್ಯೂಗೋಸ್ಕರ ಅದನ್ನು ಕಾಪಾಡ್ಕೋಬೇಕು ಅಂತ ಡೈರೆಕ್ಷನ್ ಪಾಸ್ ಮಾಡಿತ್ತು. ಬಟ್ ಈಗ ಮತ್ತೆ ಇದು ಹೈಕೋರ್ಟ್ ಮೂಲಕ ಮುನ್ನೆಲೆ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ವೈಟ್ಫೀಲ್ಡ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ 4/9/2024ರಲ್ಲಿ. ಶೈಲಜಾ ಅನ್ನೊಬ್ಬ ಮಹಿಳೆಯನ್ನ ಒಂದು ಕಂಪ್ಲೇಂಟ್ ಕಾರಣಕ್ಕಾಗಿ ಪೊಲೀಸ್ ಸ್ಟೇಷನ್ಗೆ ಕರೆಸಿ ಆ ಸ್ಟೇಷನ್ನಲ್ಲಿ ಅವಳ ವಿರುದ್ಧ ದೌರ್ಜನ್ಯ ಎಸಗಿ ಮತ್ತು ಇಲ್ಲೀಗಲಾಗಿ ಡಿಟೈನ್ ಮಾಡಿ ಅನ್ಯಾಯವಾಗಿರುತ್ತೆ ಅಂತ ಹೇಳಿ ಅವರು ಒಂದು ಕಂಪ್ಲೇಂಟ್ ರೈಸ್ ಮಾಡಿರ್ತಾರೆ. ಅದ್ರ ಕುರಿತಾಗಿ ಮಾಹಿತಿ ಹಕ್ಕು ಆಯೋಗದ ಮೂಲಕ RTI ಅಪ್ಲಿಕೇಶನ್ ಹಾಕಿ ಅವರು ಆ ದಿನದ CCTV ಫುಟೇಜ್ ನನಗೆ ಬೇಕು, ನನ್ನ ವಿರುದ್ಧ ಆಗಿರುವಂಥ ದೌರ್ಜನ್ಯಗಳ CCTV ಫುಟೇಜ್ ಬೇಕು ಅಂತ ಹೇಳಿ ಕರ್ನಾಟಕ ಮಾಹಿತಿ ಹಕ್ಕು ಆಯೋಗಕ್ಕೆ ಅರ್ಜಿ ಸಲ್ಲಿಸಿರ್ತಾರೆ 2025ರಲ್ಲಿ. ಆ ಅರ್ಜಿಯನ್ನು ಸಾರಾಸಗಟಾಗಿ ಮಾಹಿತಿ ಹಕ್ಕು ಆಯೋಗ ಡಿಸ್ಮಿಸ್ ಮಾಡುತ್ತೆ. ಅದನ್ನು ಚಾಲೆಂಜ್ ಮಾಡಿ ಅವರು ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಫೈಲ್ ಮಾಡ್ತಾರೆ. ಕರ್ನಾಟಕ ಹೈಕೋರ್ಟ್ ಬೆಂಗಳೂರು ಬೆಂಚ್ನಲ್ಲಿ ರಿಟ್ ಪಿಟಿಷನ್ ಫೈಲ್ ಮಾಡ್ತಾರೆ. ಅದ್ರ ಮೂಲಕ ಅವ್ರು ಕೇಳೋದೇನು ಅಂತ ಹೇಳಿದ್ರೆ, ಅವ್ರ ಪ್ರೇಯರ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇಶ್ಯೂ ಡೈರೆಕ್ಷನ್ ಟು ದ ಜುರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ ಟು ಗಿವ್ ಅ CCTV ಫುಟೇಜ್ ಆಫ್ ದ ಸೊ ಆ್ಯಂಡ್ ಸೊ ಡೇಟ್. 4/9/2024ರಲ್ಲಿ ಯಾವತ್ತು ಆ ಮಹಿಳೆಯನ್ನು ಅರೆಸ್ಟ್ ಮಾಡಿರ್ತಾರೆ ಅವತ್ತಿನ CCTV ಫುಟೇಜ್ನ ಕೊಡಿ ಅಂತ ಹೇಳಿ ಆ ಮಹಿಳೆ ಪ್ರೇಯರ್ ಆಗಿರುತ್ತೆ ಈ ರಿಟ್ ಪಿಟಿಷನ್ ಮೂಲಕ. ಪೊಲೀಸ್ನವ್ರನ್ನ ಪಾರ್ಟಿ ಮಾಡಿರ್ತಾರೆ, ವೈಟ್ಫೀಲ್ಡ್ ಪೊಲೀಸವ್ರನ್ನ ಪಾರ್ಟಿ ಮಾಡಿರ್ತಾರೆ. ವೈಟ್ಫೀಲ್ಡ್ ಪೊಲೀಸ್ನವರು ಕೊಡುವಂಥ ಉತ್ತರ ನಮಗೆ ಹಾಸ್ಯಾಸ್ಪದ ಅನ್ನಿಸ್ಬೋದು, ಬಟ್ ಅವ್ರ ಪ್ರಕಾರ ಅದು ಜೆನ್ಯೂನ್ ರೀಸನ್ ಆಗಿರುತ್ತೆ. ಅವ್ರು ಕೊಡುವಂಥ ಕಾರಣ ಅಂತ ಹೇಳಿದ್ರೆ, ಸುಮಾರು 11 ತಿಂಗಳಿಂದ ನಮ್ಮ ಪೊಲೀಸ್ ಸ್ಟೇಷನಲ್ಲಿ UPS ವರ್ಕ್ ಆಗ್ತಿಲ್ಲ. ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಅವತ್ತು ಎಲೆಕ್ಟ್ರಿಸಿಟಿ ಇರಲಿಲ್ಲ, ಕರೆಂಟ್ ಇರಲಿಲ್ಲ ನಮ್ಮ ಪೊಲೀಸ್ ಸ್ಟೇಷನಲ್ಲಿ, ಮತ್ತು ಹಾಗೂ UPS ವರ್ಕ್ ಆಗ್ತಿರ್ಲಿಲ್ಲ ಅನ್ನುವಂಥ ಒಂದು ಜೆನ್ಯೂನ್ ಕಾರಣವನ್ನು ಕೊಡ್ತಾರೆ. ಪೊಲೀಸವ್ರಿಗೆ ಈ ಥರ ಕಾರಣಗಳನ್ನ ಹೇಳ್ಕೊಡೋವಂಥ ಅವಶ್ಯಕತೆ ಏನಿಲ್ಲ. ಯಾಕಂದರೆ ಪೊಲೀಸ್ ಸ್ಟೇಷನ್ ಅನ್ನೋದು ಒಂದು ಹೊಸ ಲೋಕ ಇದ್ದಂಗೆ. ಒಳಗಡೆ ಹೋದವ್ರಿಗೆ ಗೊತ್ತಿರುತ್ತೆ. ತಾವು ಯಾರಾದರೂ ಪೊಲೀಸ್ ಸ್ಟೇಷನ್ಗಳಿಗೆ ವಿಸಿಟ್ ಮಾಡಿದರೆ ಪೊಲೀಸವರು ಬಳಸುವಂಥ ಭಾಷೆ, ಪೊಲೀಸರು ನಡ್ಕೊಳ್ಳುವಂಥ ರೀತಿ, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಅವರಿಗೆ ಲಿಂಗ ತಾರತಮ್ಯ ಯಾವುದೂ ಇಲ್ಲ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಪೊಲೀಸವರು ಕಂಪ್ಲೇನೆಂಟು ಅಥವಾ ಇವರು ಅಕ್ಯೂಸು ಅಂತ ಏನೂ ಸಹ ನೋಡೋದಿಲ್ಲ. ಇವ್ರ ಕಂಪ್ಲೇಂಟ್ ಅನ್ನುವಂಥ ಯಾವುದೇ ಭೇದ ಭಾವ ಇಲ್ಲ. ಅವರು ಎಲ್ರಿಗೂ ಒಂದೇ ರೀತಿ ಒಂದೇ ಭಾಷೆನೇ ಬಳಸೋದು. ಸೊ ಈ ಕಾರಣಕ್ಕೆ ಪೊಲೀಸವರು ಈ ಥರ ಜೆನ್ಯೂನ್ ರಿಸಲ್ಟ್ ಕೊಡ್ತಾರೆ. ಮತ್ತು ಇನ್ನೊಂದು ವಿಚಾರ ನಿಮಗೆಲ್ಲ ಗೊತ್ತಿರ್ಬೋದು, ಪೊಲೀಸವ್ರು ವರ್ಕ್ ಮಾಡುವಂಥದ್ದು ಲೈಟು ಕ್ಯಾಮ್ರಾ ಇರೋ ಕಡೆ ಎಲ್ಲೂ ಪೊಲೀಸವ್ರು ವರ್ಕ್ ಮಾಡಲ್ಲ. ಪೊಲೀಸ್ ಸ್ಟೇಷನಲ್ಲಿ ಅವ್ರು ವರ್ಕ್ ಮಾಡೋ ಆ್ಯಕ್ಷನ್ ಮಾಡುವಂಥ ಜಾಗಗಳೇ ಬೇರೆ ಇರ್ತವೆ. ನೀವು ಪ್ರತಿ ಪೊಲೀಸ್ ಸ್ಟೇಷನ್ಗಳು ಗಮನಿಸಿ, ಒಂದು ಲೈಟು ಮತ್ತು ಕ್ಯಾಮ್ರಾ ಇಲ್ಲದೆ ಇರುವಂಥ ಒಂದು ಜಾಗ ಖಂಡಿತವಾಗ್ಲೂ ಆ ಪೊಲೀಸ್ ಸ್ಟೇಷನ್ ಇರುತ್ತೆ. ಅಲ್ಲಿ ಆ್ಯಕ್ಷನ್ ಕಾರ್ಯಕ್ರಮಗಳು ನಡೀತವೆ. ಅರ್ಥ ಆಗ್ತಿರಲ್ಲ ನಡೀತದೆ ನಿಮಗೆ. ಅಲ್ಲಿ ಬರೀ ಆ್ಯಕ್ಷನ್ ಮಾತ್ರ. ದೇರ್ ಇಸ್ ನೋ ಲೈಟ್, ದೇರ್ ಇಸ್ ನೋ ಕ್ಯಾಮ್ರಾ, ಓನ್ಲಿ ಆ್ಯಕ್ಷನ್ ಅಷ್ಟೇ ಅಲ್ಲಿ. ಸೊ ಈ ಥರ ಜಾಗಗಳು ಎಲ್ಲ ಪೊಲೀಸ್ ಸ್ಟೇಷನ್ ಇರ್ತವೆ. ಸೊ ಆ ಕಾರಣಕ್ಕೆ ಹೈಕೋರ್ಟ್ ಮತ್ತೆ ಪೊಲೀಸ್ ಸ್ಟೇಷನ್ಗಳಿಗೆ ಚೀಮಾರಿ ಹಾಕಿ ಒಂದು ಕ್ಷಣವೂ ನಿಲ್ಲಬಾರ್ದು, ಮತ್ತು ಇದು ಪದೇ ಪದೇ ಆಡಿಟಿಂಗ್ ಆಗ್ತಾ ಇರಬೇಕು. ಏನಾದರೂ ಫಂಡಿಂಗ್ ಸಮಸ್ಯೆಗಳಿದ್ದರೆ ಅದು ಮೇಲಧಿಕಾರಿಗಳು ತಿಳಿಸ್ಬೇಕು, ಮತ್ತು SHO ಸ್ಟೇಷನ್ ಹೌಸ್ ಆಫೀಸರ್ ಯಾರಿರ್ತಾರೆ ಅವರು ಇದನ್ನು ಆಗಾಗ ಚೆಕ್ ಮಾಡ್ತಿರಬೇಕು ಅನ್ನೋದರ ಕುರಿತಾಗಿ ಹೇಳಿದ್ದಾರೆ. ಸೊ ಇದು ಹೈಕೋರ್ಟ್ನ ರೀತಿಯಲ್ಲಾಯಿತು. ಇದು ರಿಯಾಲಿಟಿ ಏನಿದ್ರದ್ದು ನಿಮ್ಗನ್ಸುತ್ತಾ? ಪೊಲೀಸ್ ಸ್ಟೇಷನಲ್ಲಿ ಖಂಡಿತವಾಗಲೂ ಎಲ್ಲ ಕಡೆ CCTV ಇನ್ಸ್ಟಾಲ್ ಆಗುತ್ತೆ. ಈಗ ಆ ಒಂದು CCTV ಇನ್ಸ್ಟಾಲ್ ಮಾಡಬೇಕಾಗಿರೋ ಕಾರಣ ಏನು ಅಂತ ಹೇಳು. ಏನಕ್ಕೆ CCTVನ ಇನ್ಸ್ಟಾಲ್ ಮಾಡಬೇಕು? CCTV ಇನ್ಸ್ಟಾಲ್ ಮಾಡಬೇಕಾಗಿರೋದು, ಒಂದು, ಪೊಲೀಸವರು ಕಂಪ್ಲೇನೆಂಟು ಅಥವಾ ಅಕ್ಯೂಸ್ ಯಾರು ಪೊಲೀಸ್ ಸ್ಟೇಷನ್ ಮೆಟ್ಲತ್ಕೊಂಡು ಬರ್ತಾರೋ ಅವರಿಗೆ ಅವ್ರ ಹತ್ರ ನಡ್ಕೊಳ್ಳುವಂಥ ರೀತಿ, ಅವ್ರಿಗೆ ಬಳಸುವಂಥ ಭಾಷೆ, ಅವ್ರ ಹತ್ರ ಅವ್ರು ಇಂಟ್ರಾಗೇಷನ್ ಮಾಡುವಂಥದ್ದು, ಇದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪಾಸ್ ಮಾಡಿತ್ತು. ಇವರು ಅದನ್ನೆಲ್ಲ ಮೀರಿ ಫಾರ್ಮಾಲಿಟೀಸ್ಗೋಸ್ಕರ ಮಾತ್ರ ಸಿ ಸಿ ಟಿ ವಿ ಫುಟೇಜ್ಗಳನ್ನ ಇನ್ಸ್ಟಾಲ್ ಮಾಡಿರ್ತಾರೆ.
ಮೇನ್ ಪರ್ಪಸ್ ಇದೆ, ಒಂದು ಎವಿಡೆನ್ಷಿಯಲ್ ಪ್ರಿಸರ್ವೇಷನ್ಗೆ, ಮತ್ತು ಇವರು ನಡ್ಕೊಳ್ಳುವಂಥ ರೀತಿನ ಆದಷ್ಟು ಕಂಟ್ರೋಲ್ ಮಾಡಲಿಕ್ಕೆ ಅಂತ ಪೊಲೀಸ್ ಸ್ಟೇಷನ್ಗಳಲ್ಲಿ CCTVಯನ್ನು ಇನ್ಸ್ಟಾಲ್ ಮಾಡಬೇಕು, ಸರ್ವೈಲೆನ್ಸ್ ಇರಬೇಕು ಅಂತ ಹೇಳ್ತಾರೆ. ಅದೇ ನಿಜವಾಗ್ಲೂ ನಡೆಯುತ್ತಾ? ಖಂಡಿತವಾಗ್ಲೂ ನಾನು ಹೇಳ್ತೀನಿ, ತುಂಬ ಕಷ್ಟ. ಪ್ರತಿ ಪೊಲೀಸ್ ಸ್ಟೇಷನಲ್ಲೂ ಇದು ಆಗುವಂಥದ್ದು ತುಂಬ ಕಷ್ಟ. ಯಾಕಂದರೆ ಪೊಲೀಸ್ ಅವ್ರಿಗೆ ಅವ್ರದ್ದೇ ಆದಂಥ ಒಂದಷ್ಟು ದಾರಿಗಳಿರ್ತವೆ. ಆ ದಾರಿಗಳ ಮೂಲಕ ಅವರು ಇದನ್ನು ಮತ್ತೆ ಇನ್ನೂ ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಡೆವಲಪ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ಕಡಿಮೆ ಮಾಡಲಿಕ್ಕೆ ಎಲ್ಲೂ ಸಹ ಪ್ರಯತ್ನ ಪಡಲ್ಲ. ಇದು ಆದಷ್ಟು ಒಳ್ಳೆಯ ಬೆಳವಣಿಗೆ. ಈ ಹೈಕೋರ್ಟಿಂದ ಬಂದಿರುವಂಥದ್ದು ತುಂಬ ಒಳ್ಳೆಯ ಬೆಳವಣಿಗೆ. ಈ ಬೆಳವಣಿಗೆ ಇನ್ನೂ ತುಂಬ ಮುಂದೆ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ಪೊಲೀಸ್ ಸ್ಟೇಷನ್ಗಳಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತಾ? ಜನಸಾಮಾನ್ಯರಿಗೆ ನಿಜವಾಗಲೂ ಪೊಲೀಸ್ ಸ್ಟೇಷನ್ಗಳಿಗೆ ಭಯ ಭೀತಿ ಇಲ್ಲದೆ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗುವಂಥ ಧೈರ್ಯ ಬರುತ್ತಾ? ನೋಡೋಣ. ಇದಂತೂ ಒಳ್ಳೆಯ ಬೆಳವಣಿಗೆ. ಹೈಕೋರ್ಟಿಂದ ಬಂದಿರುವಂಥದ್ದಂತೂ ಒಳ್ಳೆಯ ಬೆಳವಣಿಗೆನೇ. ಸೊ ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇದು ನನ್ನ ಮೊದಲನೇ ವಿಡಿಯೋ. ಗೊತ್ತಿಲ್ಲ ಎಷ್ಟು ವಿಷಯ ಕಡಿಮೆ ಮಾಡಿದ್ದೀನಿ, ಬಟ್ ಖಂಡಿತವಾಗ್ಲೂ ವಿಷಯ ಅಂತೂ ಕಡಿಮೆ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನನಗೆ ಗೊತ್ತಿಲ್ಲ, ಹಿಂದೆ ಮುಂದೆ ಆಗಿರ್ಬೋದು ವಿಷಯ. ಆದರೆ ಎಲ್ಲರೂ ಕೇಳೋ ರೀತಿ ನಾನು ಅದೇ ಕೇಳ್ತೀನಿ. ಇನ್ನೊಂದಷ್ಟು ಹೊಸ ವಿಡಿಯೋಗಳು ಮಾಡಲಿಕ್ಕೆ ಸ್ವಲ್ಪ ಉತ್ಸಾಹ ಬೇಕು ಅಂತ ಹೇಳಿದ್ರೆ ತಾವೆಲ್ಲ ನೋಡಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.